ಚೆನ್ನಾಗಿದ್ಯಮ್ಮ? ನಾನ್ ಚೆನ್ನಾಗಿದ್ದೀನಿ. ನೀನ್ ಯಾಕಣ್ಣ ಇಷ್ಟೊಂದ್ ಸ್ವರ್ಗ ಹೋಗಿದ್ಯಾ? ಏನಿಲ್ವಲ್ಲ, ತುಂಬಾ ದಿನ ಆಯ್ತಲ್ಲ ನೋಡಿ. ಇಲ್ಲ, ನೀನ್ ತುಂಬಾ ಸ್ವರ್ಗ ಹೋಗಿದ್ಯಾ. ಏನಮ್ಮ ನೀನು ಮನೆಗ್ ಬಂದವ್ರನ್ನ ಹೊರಗಡೆ ನಿಲ್ಸ್ ಮಾತಾಡ್ಸಿದ್ಯಲ್ಲ, ಒಳಗ್ ಕರ್ಕೊಂಡ್ ಹೋಗೋ. ಬನ್ನಿ ಮುತ್ತಣ್ಣ. ಬಾ ಅಣ್ಣ. ಬನ್ನಿ. ಬಾ ಕೂತ್ಕೋ. ಒಂದ್ ನಿಮಿಷ ಬಂದೆ. ಆಯ್ತಮ್ಮ. ಕೂತ್ಕೊಳ್ಳಿ. ಚೆನ್ನಾಗಿದ್ದೀರಾ ಅತ್ತೆ? ಹೂನಪ್ಪ, ಚೆನ್ನಾಗಿದ್ದೀವಿ. ನಿಮ್ ತಂಗಿ ಕಾಲ್ಗುಣ ತುಂಬಾ ಚೆನ್ನಾಗಿದೆ. ಹೊಸ್ತ್ರಲ್ಲಿ ಹೊಂದ್ಕೊಳಕ್ಕೆ ಅವಳಿಗೆ ಸ್ವಲ್ಪ ಕಷ್ಟ ಆಯ್ತು. ಈಗ ಅವಳನ್ನ ಬಿಟ್ಟು ನಾವಿಲ್ಲ, ನಮ್ಮನ್ ಬಿಟ್ಟು ಅವಳಿಲ್ಲ. ಈಗ ಅವಳು ನಮ್ ಸೊಸೆ ಅಷ್ಟೇ ಅಲ್ಲ, ಮಗಳು ಕೂಡ. ಅವಳ ಹೆತ್ತೋರ ಆತ್ಮಕ್ಕೆ ಶಾಂತಿ ಸಿಗ್ಲಿ, ಅವಳ ಹಾಲುಂಡತವರು ತಣ್ಣಗಿರ್ಲಿ. ನನ್ ತಂದೆ ತಾಯಿ ಏನಾದ್ರು ಬದುಕಿದ್ರೆ ಈ ಮಾತ್ ಕೇಳಿ ಎಷ್ಟು ಸಂತೋಷ ಪಡ್ತಿದ್ರು ಏನೋ. ಹುಟ್ಟಿದ ಮನೆಗೂ ಮೆಟ್ಟಿದ ಮನೆಗೂ ನನ್ ತಂಗಿ ಇಂಥ ಕೀರ್ತಿ ತಂದಿದ್ದಾಳೆ ಅಂದ್ರೆ ತುಂಬಾ ಸಂತೋಷ ಆಗುತ್ತೆ. ಅಣ್ಣ, ಬೇಗ ಅಡ್ಗೆ ಮಾಡ್ಬಿಡ್ತೀನಿ. ಬೇಡಮ್ಮ, ನನಗೆ ಬೇರೆನೋ ಕೆಲಸ ಇದೆ, ನಾ ಹೊರಡ್ತಾ ಇದ್ದೀನಿ. ಅದೆಲ್ಲ ನಂಗೆ ಗೊತ್ತಿಲ್ಲ. ನೀನ್ ನಮ್ ಜೊತೆ 4 ದಿನ ಇರ್ಲೇಬೇಕು. ನನ್ ಕೈ ಅಡಿಗೆ ನೀನ್ ತಿನ್ಲೇಬೇಕು. ಅನ್ನಪೂರ್ಣ, ನನ್ ಅದೆಲ್ಲ ಇಲ್ಲ. ಅನ್ನಪೂರ್ಣ ಹೇಳಿದಾಗ ನೀವು ಕೇಳಲೇಬೇಕು. ಅದು ಬಾವಾ, ಯಾವಾಗ ಬಂದ್ರೆ? ನೋಡ, ಈಗ ತಾನೇ ಬಂದಿದ್ದಾರೆ, ಈಗ್ಲೇ ಹೊರಡ್ಬೇಕಂತೆ. ಏನ್ ಬಾವಾ, ನಮ್ ಜೊತೆ 4 ದಿನ ಇರಬಾರ್ದಾ? ಅದು ಹಾಗಲ್ಲ, ನಾನ್ ಇವತ್ತೇ ಮುಂಬೈಗೆ ಹೋಗ್ಬೇಕು, ಕೆಲ್ಸ ಇದೆ. ನಿಮ್ಮನ್ನ ನೋಡ್ಬೇಕನ್ಸ್ತು, ಅದಕ್ಕೆ ಬಂದೆ. ಮುಂದಿನ ಸಲ ಬಂದಾಗ ಖಂಡಿತ ಇರ್ತೀನಿ. ಸರಿ ಬಾವಾ, ಬರ್ತೀನಮ್ಮ, ಬೇಜಾರ್ ಮಾಡ್ಕೋಬೇಡ. ಅಣ್ಣ, ನಮ್ಮ ಅತ್ತೆ ಮಾವನ್ಗೆ ನನ್ ಕಂಡ್ರೆ ಪ್ರಾಣ. ನನ್ ಗಂಡ ನಾನು ನಿಮಿಷನೂ ಬಿಟ್ಟಿರಲ್ಲ ಅಂತಾರೆ. ಹಾಸ್ಪಿಟ್ಲಿಗೆ ಹೋದ್ರೆ ದಿನಕ್ಕೆ 10 ಸಲ ಫೋನ್ ಮಾಡ್ತಾರೆ. ನಮ್ಮ ಅತ್ತೆ ಮಾವ 2 ದಿನ ನೆಂಟ್ರ ಮನೆಗೆ ಹೋಗಿ ಇಷ್ಟ ಪಡೋಲ್ಲ. ಅಣ್ಣ, ನಿಜವಾಗ್ಲೂ ನಾನು ತುಂಬಾ ಅದೃಷ್ಟ ಮಾಡಿದ್ದೀನಿ. ಯಾಕಣ್ಣ ಕಣ್ಣೀರು? ಯಾಕೂ ಇಲ್ಲಮ್ಮ, ನನ್ ತಂಗಿ ಸಂಭ್ರಮನ ನೋಡಿದ ಸಂತೋಷಕ್ಕೆ. ಅಣ್ಣ, ನಿಂಗ್ ಇನ್ನೊಂದ್ ಸಿಹಿ ಸುದ್ದಿ. ಏನಮ್ಮ? ನಾನು ತಾಯಿ ಆಗ್ತಾ ಇದ್ದೀನಿ. ಹೌದಮ್ಮ? ನನಗೆ ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ? ಮುತ್ತಣ್ಣ, ಈಗ ನೀನ್ ಮಾವ ಆಗ್ತಾ ಇದ್ಯಾ? ಹೌದು ರಮಣ, ಹೌದು. ತಂಗಿ ತಾಯಿ ಆಗೋ ವಿಷಯನ 3 ಜನರ ಹತ್ರ ಹಂಚ್ಕೋಬೇಕು. ಚೊಚ್ಚಲ ಹೆರಿಗೆ ತವ್ರ ಮನೇಲೆ ಹಾಕ್ಬೇಕು. ತೊಟ್ಲು ಕಟ್ಟಿ ಅದ್ದೂರಿಯಾಗಿ ನಾಮಕರಣ ಮಾಡಿ 3 ಜನರಿಗೆಲ್ಲ ಊಟ ಹಾಕ್ಸಿ ಎಲ್ರಿಗೂ ದಾನ ಧರ್ಮ. ಅದು ಸಾಧ್ಯ ಇಲ್ಲ ಅಣ್ಣ. ಯಾಕಮ್ಮ ಸಾಧ್ಯ ಅಲ್ಲ? ಅವರು 1 ಕ್ಷಣನೂ ಬಿಟ್ಟಿರೋಲ್ಲ ಅಂತಾರೆ. ಸದಾ ಅವ್ರ ಕಣ್ಮುಂದೆನೆ ಇರ್ಬೇಕು, ಚೆಕಪ್ ಮಾಡ್ಸ್ಕೊತಾನೆ ಇರ್ಬೇಕು. ನನಗೊಂದ್ ಸ್ವಲ್ಪ ಕೂಡ ತೊಂದರೆ ಆಗ್ಬಾರ್ದು. ಸೀಮಂತ, ಡೆಲಿವರಿ ಎಲ್ಲ ಇಲ್ಲೇ ಆಗ್ಬೇಕು. ನೀನ್ ತವ್ರ ಮನೆಗ್ ಹೋಗೋದು ಬೇಡ ಅಂತ ಹೇಳ್ತಿದ್ದಾರೆ. ನಿಮ್ ಅಣ್ಣನೇ ಇಲ್ಲಿ ಕರ್ಸು ಅಂದ್ರು. ಅಣ್ಣ, ನನ್ಗೊಂದೇ ಒಂದ್ ಬೈಕೆ ಅಣ್ಣ. ಏನಮ್ಮ ಅದು? ನನಗೆ ನಿನ್ ಕೈಯಾರೆ ಒಂದ್ ಸೀರೆ ತಂದ್ಕೊಡ್ತೀಯ ಅಣ್ಣ? ತವ್ರ ಮನೆ ಸೀರೆ ಉಟ್ಕೊಂಡು ಬಳೆ ತೊಟ್ಕೊಂಡು ನಿನ್ ಹತ್ರ ಆಶೀರ್ವಾದ ತಗೋಬೇಕು ಅಂತ ಆಸೆ ಆಗ್ತಾ ಇದೆ. ಆಗ್ಲಮ್ಮ. ರಮಣ, ನಾನಿದವರೆಗೂ ಯಾರಿಗೂ ಏನೇ ಕೇಳಿದ್ರು ಇಲ್ಲ ಅಂತ ಹೇಳಿಲ್ಲ. ಆದ್ರೆ ಇವತ್ತು ನನ್ನ ತಂಗಿ ಒಂದ್ ಸಣ್ಣ ಬೈಕೆ, ಬಸರಿ ಅಣ್ಣನ ಬೈಕನ್ ಪೂರೈಸೋಕು ಶಕ್ತಿ ಇಲ್ದರೆ ಮಾಡ್ಬಿಟ್ಟ ದೇವ್ರು. ನಾನು ಏನ್ ಮಾಡ್ಲಿ? ರಮಣ, ಇದನ್ ಮಾರಿ ಸೀರೆ ಬಳೆ ತಗೊಂಬನೆ. ಇದನ್ ಮಾರೋದಾ? ಇವತ್ತೇ ನಿನ್ನ ಸೊಂಟ ಕಟ್ಕೋ, ಇದರಿಂದ ನಿನಗೆ ತುಂಬಾ ಒಳ್ಳೇದಾಗತ್ತೆ. ಆದ್ರೆ ಒಂದ್ ಮಾತು, ಯಾವುದೇ ಕಾರಣಕ್ಕೂ ಇದನ್ನ ಕಳಿಬಾರ್ದು. ತಗೋ. ಇದು ಸಿಕ್ಕಿದ ದಿವ್ಸ ಆ ಶಾಸ್ತ್ರಿಗಳು ಹೇಳ್ದಾಗೆ ನಿನ್ನ ಅದೃಷ್ಟನೇ ಬದಲಾಯ್ತು. ಆವತ್ತಿನಿಂದ ನೀನ್ ಮುಟ್ಟಿದ್ದೆಲ್ಲ ಚಿನ್ನನೇ ಆಗ್ತಾ ಬಂತು. ಈಗ ಇದನ್ನ ಮಾರಿಬಿಟ್ರೆ ಇನ್ನೇನ್ ಕಷ್ಟ ಬರುತ್ತೋ ಅಂತ ನನಗ್ ಭಯ ಆಗ್ತಾ ಇದೆ. ರಮಣ, ಅದೃಷ್ಟ ದುರದೃಷ್ಟ ಅಲ್ಲ, ನಮ್ ಭ್ರಮೆ. ನಮ್ ಹಣೆಲ್ ಏನ್ ಬರ್ದಿದ್ಯೋ ಅದ್ ನಡೆದೇ ನಡೆಯುತ್ತೆ. ನಾವು ಕಷ್ಟನೇ ಅನುಭವಿಸ್ಬೇಕು ಅಂತಿದ್ರೆ ಅದನ್ನ ತಪ್ಸೋಕೆ ಯಾರ ಕೈಯಿಂದನೂ ಸಾಧ್ಯ ಅಲ್ಲ. ನನ್ ತಂಗಿ ಬಾಯ್ಕೆ ಮುಂದೆ ಇದೇನ್ ದೊಡ್ಡದಲ್ಲ. ಹೋಗ್ಬಾ ರಮಣ, ಹೋಗ್ಬಾ. ನೀ ಇಲ್ಲೇ ಇರು,
ಬೇರೆ ಹೋಗಿ ಬಂದ್ಬಿಡ್ತೀನಿ. ಅಣ್ಣನ ತೋಳಲಿ ಅಮ್ಮನ ಸುಖವಿದೆ, ಅಣ್ಣನ ಕಣ್ಣಲ್ಲಿ ಅಪ್ಪನ ಕನಸಿದೆ. ಹತ್ತಿರ ಇದ್ದರು ದೂರವೇ ಹೋದರು, ತವರಿನ ಕೂಗಲಿ ಒಂದು ಮೂಗಲಾಲಿದೆ. ಒಂದೇ ಬಳ್ಳಿ ಹೂಗಳ ತೋಟವಾದ ಈ ಮನೆ ಸ್ವರ್ಗವೇ ಸರಿ. ಅಣ್ಣ ನಮ್ಮ ಪುಣ್ಯದ ಸಿರಿ. ಸೌಂದರ್ಯ, ಮುತ್ತಿನಂತ ಮಗು ಎತ್ತು 100 ವರ್ಷ ಸುಖವಾಗಿರಮ್ಮ. ನಿನ್ನಂತ ಅಣ್ಣನ್ ಪಡೆಯೋಕೆ ನಾನ್ ಪುಣ್ಯ ಮಾಡಿದ್ದೀನಣ್ಣ. ಅಲ್ಲ ಮುತ್ತಣ್ಣ, ಎರಡೂ ತಂಗಿಯರ ಮನೆಯಾಗೆ ಇನ್ನಿಲ್ದಂಗೆ ಇದ್ದೋಗಿ ಅಂತ ಒತ್ತಾಯ ಮಾಡಿದ್ರು. ಒಂದ್ 8 ದಿವಸ ಕಳ್ಕೊಂಡ್ ಬರ್ಬೋದಿತ್ತು. ನನಗೂ ಅವ್ರ ಜೊತೆ ಇರ್ಬೇಕು ಅಂತ ಆಸೆ ಇತ್ತು ರಾಮಣ್ಣ. ಸರಿ, ಮತ್ತೆ ಯಾಕೆ ಬಂದ್ಬಿಟ್ಟೆ? ನನ್ ತಂಗಿ ಆಸೆ ಪಟ್ಟು ಇನ್ನೇನಾದ್ರೂ ಕೇಳ್ಬಿಟ್ರೆ ನಾನು ಎಲ್ಲಿಂದ ತಂದ್ಕೊಡ್ಲಿ ರಾಮಣ್ಣ. ಮುಂದೇನ್ ಮಾಡೋದು? ಏನ್ ಮಾಡೋದು ಅಂದ್ರೆ ಕೆಲ್ಸ ಮಾಡೋದು. ಏನ್ ಕೆಲ್ಸ? ಕೂಲಿ ಕೆಲ್ಸ. ಕೂಲಿ ಕೆಲ್ಸ ನೀ ಮಾಡೋದ? ಯಾಕೆ ಮಾಡ್ಬಾರ್ದು ರಾಮಣ್ಣ? ಮೈಯಲ್ಲಿ ಬಲ ಇದೆ, ಮನಸ್ಸಲ್ಲಿ ಛಲ ಇದೆ. ದೇವ್ರು ಕೇಳಕ್ಕೂ ಮುಂಚೆನೆ ಎಲ್ಲ ಕೊಟ್ಟು ನನ್ನ ಸೋಂಬೇರಿ ಮಾಡ್ಬಿಟ್ಟಿದ್ದಾನೆ. ಈಗ ಕೆಲ್ಸ ಮಾಡ್ಲಿ ಅನ್ನೋದಕ್ಕೋಸ್ಕರನೇ ನಮ್ಮನ್ನ ಈ ಸ್ಥಿತಿಗೆ ತಂದಿದ್ದಾನೆ. ಮುತ್ತಣ್ಣ, ಕೊಡು ಕೂತ್ಕೋ. ಮುತ್ತಣ್ಣ ಇಲ್ಲೇ ಯಾಕೆ? ಮುತ್ತಣ್ಣ ಅವ್ರಿಗೆ ನಮಸ್ಕಾರ. ಚಿತ್ರಾನ್ನ ಚೆನ್ನಾಗಿದೆಯೇ? ಯಾಕೆ ಸ್ವಾಮಿ ಹಾಗೆ ನೋಡ್ತಿದ್ದೀರಾ? ನಾನು ಯಾರು ಅಂತ ಗುರ್ಸಿಗ್ಲಿಲ್ವಾ? ನಿಮ್ಮೂರ್ ಪೋಸ್ಟ್ ಮ್ಯಾನು? ಈ ಕೈಲಿ ನಾವು ಕೊಟ್ರೆ ಆ ಕೈಲಿ ದೇವ್ರು ಕೊಡ್ತಾನೆ ಅಂತ ಹೇಳಿ ಕೇಳ್ದವ್ರಿಗೆಲ್ಲ ಎತ್ತೆತ್ ಕೊಟ್ಬಿಟ್ರಲ್ಲ. ಈಗ ಬರ್ಗಯ್ಯಾದ್ರಿ. ಈಗ ಹೇಳಿ ಸ್ವಾಮಿ, ದೇವ್ರು ಎಲ್ಲಿದ್ದಾನೆ? ಅಯ್ಯೋ ದಡ್ಡ, ನಮ್ಗೆ ದೇವ್ರೊಬ್ನೇ, ಆದ್ರೆ ದೇವ್ರಿಗೆ ನಮ್ಮಂತವ್ರು ಕೋಟ್ಯಾಂತರ ಜನ. ಅವ್ನು ನಾನೊಬ್ಬನ್ನೇ ವಿಚಾರಿಸ್ತಾ ಕೂತ್ಕೊಂಡ್ರೆ ಬೇರೆಯವ್ರನ್ನೆಲ್ಲ ವಿಚಾರಿಸೋದ್ ಯಾರು? ಅದಕ್ಕೆ ಅವ್ರನ್ನೆಲ್ಲ ವಿಚಾರಿಸ್ಕೊಂಡು ನಮ್ಮ ಹತ್ರ ಬರೋವರೆಗೂ ನಮ್ ಕೆಲ್ಸನ ನಾವು ಅಚ್ಚುಕಟ್ಟಾಗಿ ಮಾಡ್ಬೇಕು. ಅದಕ್ಕೆ ನಾವು ಚಿತ್ರಾನ್ನ ತಿನ್ಬೇಕಾಗುತ್ತೆ, ಉಪವಾಸನ ಇರ್ಬೇಕಾಗುತ್ತೆ. ಅಮ್ಮ, ಈ ಪೋಸ್ಟ್ ಮ್ಯಾನ್ಗೂ ಒಂದ್ ಚಿತ್ರಾನ್ನ ಕೊಡಮ್ಮ. ಆಯ್ತಪ್ಪ. ಕೂಲಿ ಮಾಡ್ತಿದ್ರು ದಾನನ. ತಾವು ದೊಡ್ಡವರು ಸ್ವಾಮಿ, ನಿಮಗ್ ಬುದ್ಧಿಯೊಳ ಯೋಗ್ಯತೆ ನನಗಿಲ್ಲ. ತಗಳಿ, ತಿನ್ನು. ಮನೆ ಬಂದು ಬೇಗ ಹಿಡಿದ್ರಪ್ಪ. ಆಯ್ತು ಸ್ವಾಮಿ. ಅಯ್ಯಯ್ಯೋ ಮುತ್ತಣ್ಣ, ಇದು ನಮ್ಮ ಅನ್ಪೂರ್ಣ ಮನೆ. ಹೌದಲ್ವ ರಾಮಣ್ಣ? ಈಗ ಏನ್ ಮಾಡೋದು? ಬೇಗ ಬನ್ರಪ್ಪ. ಬಂದೆ. ಒಂದ್ ಕೆಲಸ ಮಾಡು, ನೀ ಇಲ್ಲೇನಾದ್ರೂ ಮರೇಲಿರು. ನಾನು ಹೇಗಾದ್ರೂ ಕಣ್ ತಪ್ಸಿ ಸಾಮಾನು ಇಳಿಸ್ಬಿಟ್ಟು ಬಂದ್ಬಿಡ್ತೀನಿ. ಆ ಪಾಟಿ ಸಾಮಾನು ನೀನೊಬ್ನೇ? ನೀ ಏನು ಯೋಚನೆ ಮಾಡಬೇಡ, ಹೋಗು. ಹುಷಾರು ಹುಷಾರು ಕಣಪ್ಪ. ಎಷ್ಟೊತ್ ಮಾಡ್ತೀರಾ? ಬೇಗ ಬಂದ್ರಯ್ಯ. ಬಂದ ಸ್ವಾಮಿ. ಅಮ್ಮ ಮಂಡಿಯಿಂದ ದಿನಸಿ ಬಂದಿದೆ. ನೋಡಪ್ಪ, ಸಾಮಾನೆಲ್ಲ ಸ್ಟೋರ್ ರೂಮ್ ನಲ್ಲಿ ಭದ್ರವಾಗಿ ಇಳಿಸ್ಬಿಡು. ಸ್ಟೋರ್ ರೂಮ್ ಅಲ್ಲಿದೆ. ಬಾಪ ತೋರಿಸ್ತೀನಿ. ಹೋದ್ಸಲ ಚೀಲ ಹರಿದ ಅಕ್ಕಿ ಎಲ್ಲ ಚೆಲ್ಬಿಟ್ಟಿತ್ತಪ್ಪ. ಆಯ್ತವ, ಹುಷಾರಾಗಿರ್ತೀನಿ. ತಗೋಪ್ಪ, ಅದ್ ಯಜಮಾನ್ರು ಕೊಟ್ಬಿಡು. ಆಯ್ತಮ್ಮ. ಇದ್ ನಿನಗೆ. ಥ್ಯಾಂಕ್ಸ್ ಅಮ್ಮ. ನೋಡಪ್ಪ, ತಗೋಪ್ಪ,
ಈ ದುಡ್ಡಿಟ್ಕೋ. ಬೇಡವಾ, ನಾನ್ ಮಾಡೋ ಕೆಲ್ಸಕ್ಕೆ ಯಜಮಾನರು ಕೂಲಿ ಕೊಡ್ತಾರೆ. ನನಗೆ ಈ ರೀತಿ ದುಡ್ಡಿಸ್ಕೊಳ್ಳೋ ಅಭ್ಯಾಸ ಇಲ್ಲ. ಅರೆ, ಕೂಲಿ ಮಾಡ್ತಿದ್ರು ಎಂತ ಸ್ವಾಭಿಮಾನ. ನಿಮ್ ಮಾತ್ ಕೇಳ್ತಿದ್ರೆ ನಂಗ್ ನಮ್ಮ ಅಣ್ಣನ್ ಜ್ಞಾಪಕ ಬರ್ತಿದೆ. ಬರ್ತೀನವ್ವ. ಯಾಕೆ ಹೇಳ್ತಾ ಇದ್ದೀರ ರಮಣ್ಣ? ಮುತ್ತಣ್ಣ, ನಿನ್ನ ಈ ಸ್ಥಿತಿಲಿ ನೋಡ್ತಾ ಇದ್ರೆ ನನಗ್ ಸಗಟ ಕರುಳು ಕಿತ್ಕೊಂಡು ಬರ್ತೈತು. ಅಲ್ಲ, ಆ ಭಗವಂತ ಯಾಕೆ ಹಿಂಗೆಲ್ಲ ಮಾಡ್ಬಿಟ್ಟ?